ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದು ನಮಗೂ ನಿಮಗೂ ಕೂಡ ಅನುಭವ ಆಗಿರುತ್ತೆ. ಬೇಕಂತ ತಪ್ಪು ಮಾಡಿ ಕೆಟ್ಟತನ ಮೆರೆಸಿರ್ತಾರೆ. ಅವರಿಗೆ ಈಗ ತಪ್ಪು ಮಾಡಿಬಿಟ್ನಲ್ಲಿ ನಮ್ಗೆ ಕೆಟ್ಟದ್ದು ಬಯಸಿದ ಅಂತೇಳಿ ಇದ್ರಿಗಿದ್ದವರು ನ್ಯಾಯವಾಗಿದ್ದಾಗ ಒಂದು ಸಿಟ್ಟಿಗೆದ್ದು ಒಂದು ವರ್ಡ್ ಏನಾದರೂ ಅಂದ್ಬಿಡ್ತಾರೆ. ಆ ಒಂದು ವರ್ಡ್ ಟ್ರಿಗರ್ ಆಗೋ ಥರ ಅಥವಾ ಅದು ದೊಡ್ಡ ಪ್ರಮಾಣದಲ್ಲಿ ಅಂದ್ಬಿಡ್ತೀವಲ್ಲ. ಆದರೆ ತಪ್ಪು ಮಾಡಿದವ್ರು ತಪ್ಪು ಮುಚ್ಚಿ ಹೋಗ್ಬಿಡ್ತೈತಿ. ಸರಿ ಇದ್ದವರು ಒಂದು ಮಾತು ಏನಾರ ಹೆಚ್ಚು ಕಮ್ಮಿ ಬೇಕಂತ ಸಿಟ್ಟು ಬರಲಿ ಅಂತಲೇ ಮಾತಾಡಿರ್ತೀವಲ್ಲ, ಆ ಒಂದು ವರ್ಡ್ ಎದ್ದು ಕಾಣಿಸೋಕೆ ಶುರು ಆಕೈತಿ. ಅದು ಹೈಲೈಟ್ ಆಗಿಬಿಡ್ತೈತಿ. ಅವ್ರು ಮಾಡಿದಂಥ ತಪ್ಪು ಮುಚ್ಚಿ ಹೋಗಿ ನಾವು ಒಂದಿದ್ದೇ ದೊಡ್ಡ ಅಪರಾಧ ಆಗಿಬಿಡ್ತೇನೋ ಅನ್ನೋ ರೀತಿ ಹೈಲೈಟ್ ಆಗಿ ಎಲ್ರಿದ್ರಿಗೂ ಒಂದೊಂದು ಕ್ಷಣ ನಾವೇ ಕೆಟ್ಟೋರಾಗ್ಬಿಡ್ತೀವಿ. ಆ ಥರ ಎಷ್ಟೋ ಸಲ ಸಿಚುವೇಶನ್ ಆಗಿರ್ತಾವು. ಆದವರು ಕಮೆಂಟ್ ಮಾಡಿರಿ ಕರೆನ. ಈಗ ಅಶ್ವಿನಿ ಪೂರ್ಣಿಮಾ ವಿಚಾರದಲ್ಲೂ ಇದೇ ಆಗಿರೋದು. ಪೂರ್ಣಿಮಾ ಮಾಡಿದ ತಪ್ಪು ಮುಚ್ಚಿ ಹೋಗ್ತಾ ಇದೆ. ಆದರೆ ಅಶ್ವಿನಿ ಅಂದಿದ್ದು ಒಂದು ಮಾತು ಟ್ರಿಗರ್ ಆಗೈತೆ ಎಲ್ಲರಿಗೂ. ಯಾಕೆ ಹಿಂಗೆ ಅನ್ಲಕ್ಕಿ, ಹಿಂಗೆ ಯಾಕೆ ಅನ್ಬೇಕಿತ್ತು, ಆತು ತಪ್ಪಾತು, ಅದಕ್ಕೆ ಹಿಂಗೆ ಯಾಕೆ ಅನ್ಬೇಕಿತ್ತು ಅಂತೇಳಿ ಈ ಥರ ಬಹಳಷ್ಟು ಕಡೆ ನಡೆದಿರುತ್ತೆ. ದಯವಿಟ್ಟು ಹಾಗೇನಾರು ನಡೆದಿದ್ರೆ ಕಮೆಂಟ್ ಮಾಡಿರಿ. ನೀನಾದರೂ ಅಶ್ವಿನಿ ಹಂಗೆ ಅನ್ಬಾರ್ದಾಗಿತ್ತು. ನಮ್ಮ ಹೋಗಿ ಎಷ್ಟು ಬೇಜಾರಾಯ್ತು ಗೊತ್ತಾ ನಿನಗೆ? ಅಲ್ಲ, ಇನ್ಮೇಲೆ ಅಂಗಡಿಗೆ ಬರಬೇಡ, ಇನ್ಮೇಲೆ ಇರಲೇಬೇಡ, ಇಲ್ಲಿ ನೀನು ಇನ್ನೊಂದ್ಸಲ ಕಾಲೇ ಇಡಬೇಡ ಅಂದರೆ ಏನರ್ಥ ಅದು? ನಾದ್ನೆಲ್ಲ ಹಾಕಿ ನಿನಗೆ ಇವತ್ತು ಹಿಂಗೆ ನಡ್ಕೊಳಕಿ ನೀನು ನಾಳೆ ನಮ್ಮಪ್ಪ ನಮ್ಮವ್ವ ಇಲ್ಲದ ಕಾಲಕ್ಕೆ ಹೆಂಗೆ ನೋಡ್ಕೋತೀಯ ಏನ ಮನಿ ಮಗಳನ್ನ ಅಂತೇಳಿ ಅವ್ರಿಗೆ ಬೇಜಾರಾಗೈತಿ. ಅಶ್ವಿನಿ, ಇದು ನನಗಲ್ಲ ಆಗಿರೋದು ಬೇಜಾರು, ಅವ್ರಿಗಾಗೈತಿ. ಅವರು ಅಲ್ಲ ಈಗ ಹಿಂಗೆ ಮಾಡಿಬಿಟ್ಲಲ್ಲಪ್ಪ ಈಕಿ ಮುಂದೆ ಹೆಂಗೆ ಅಂತೇಳಿ ಅವ್ರಿಗೆ ಭಾಳ ಬೇಜಾರಾಗೈತೆ ಅಶ್ವಿನಿ. ಅಲ್ಲ ರೀ, ನಾನು ಹೇಳ್ತಾ ಇದೀನಿ ಆಕಿ ಏನು ಮಾಡಿದ್ಲು ಅಂತೇಳಿ. ಆಕಿ ಬೇಕಂತಾನೆ ನನ್ನ ಅಂಗಡಿ ವ್ಯಾಪಾರ ಹಾಳು ಮಾಡಬೇಕು ಅಂತಾನೆ, ಅಂಗಡಿ ವ್ಯಾಪಾರ ಹಾಳು ಮಾಡಬೇಕು, ಇವ್ರ ಅಂಗಡಿ ಉದ್ಧಾರ ಆಗಬಾರ್ದು ಅಂತಾನೆ ಬೇಕು ಅಂತಾನೆ ಆಕಿ ಮಾಡ್ತಾ ಇದ್ಲು ಆ ಕೆಲಸನ. ಅದು ನನಗೆ ಸಿಟ್ಟು ಬಂತು. ನನಗೆ ನಿಮ್ಮ ತಂಗಿ ಮೇಲೆ ಫಸ್ಟ್ ನಂಬಿಕೆ ಇರಲಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ ನನ್ನ ಲಕ್ಷ್ಮಿನ ನಮ್ಮ ಅತ್ತಿಗೆ ತಂಗಿನೇ ಕರೆಸಿದ್ದು. ಇದು ಏನಕ್ಕೆ ನೋಡ್ಲಿ ಈಕಿ ಗಿರಾಕಿ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ತಾಳ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ. ಎಷ್ಟು ವರ್ಸ್ಟಾಗಿ ಬಿಹೇವ್ ಮಾಡಿದ್ಲು ಗೊತ್ತಾಕಿ? ಎಷ್ಟು ವರ್ಸ್ಟಾಗಿ ಬಿಹೇವ್ ಮಾಡಿದ್ಲು. ಇನ್ನೊಂದ್ಸಲ ಅದು ಆಕಿ ಈ ನಮ್ಮ ಅಂಗಡಿಯಾಗ ಇರೋದೇ ಇಂಥದ್ದು. ನೀವು ಒಂಥರ ಬಂದ್ ಕಸ್ಟಮರ್ಸಿಗೆ ನಿಮ್ಮ ರೇಂಜಿಗೆ ಇಲ್ಲಿ ಯಾವುದು ಬಟ್ಟೆ ಇಲ್ಲ, ಎಲ್ಲ ಹೈ ಕ್ಲಾಸ್ ರೇಂಜ್ ಅಂದರೆ ಬಂದ್ ಕಸ್ಟಮರಿಗೆ ಬೇಜಾರಾಗಲ್ಲ. ಅಲ್ರಿ, ನೀವು ತೋರಿಸ್ರಿ, ನಮ್ಗೆ ಯಾವ್ದು ಬೇಕಾದ್ರೆ ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅಂತಾರ ಅವರು. ಆ ಥರ ಅನ್ನಕ್ಕೂ ಒಂಥರ ಇದು ಮಾಡ್ಬಿಟ್ಲಿಕ್ಕೆ ಇವಳು. ನಿಮ್ಗೆ ಅದು ಯಾಕೆ ಅರ್ಥ ಆಗ್ತಿಲ್ಲ ನಾನು ಹೇಳಿದ್ದು? ಅಲ್ರಿ, ತಪ್ಪಿಲ್ಲಿ ನಂದೇನೈತಿ? ನಿಮ್ಮ ತಂಗಿ ಮಾಡಿದ ತಪ್ಪಲ್ಲನ, ಅದು ನಿಮ್ಮ ತಲೆಗೆ ಹೋಗ್ವಲ್ತ ಏನದು ಬಾಯಿ? ಪ್ರೀತಮ್, ಅಶ್ವಿನಿ ನೋಡಪ್ಪ, ನೀವು ಮಾತಾಡ್ತಾ ಇದ್ದೀರಿ, ನಾನು ಬರಬೇಕು ಬೇಡ ನಂಗೆ ಗೊತ್ತಿಲ್ಲ. ಜಸ್ಟ್ ಕೇಳ್ತಾ ಅಂದರೆ ಏನಿದು ಗಲಾಟೆ ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಬಂದೆ. ಮತ್ತು ಹಂಗೆ ಅಂತ ತಿಳ್ಕೊಬೇಡ್ರಿ. ಅಲ್ಲ, ಏನು ನಿಮ್ಮದು ಗಲಾಟೆ ತಳಗ ಮಟ್ಟ ಕೇಳಿಸ್ತಾ ಐತಿ? ಏನಾಗ್ತದ? ನಿಮ್ಮಿಬ್ರು ಪರ್ಸ್ನಲ್ ಆದರೆ ನಾನು ಮಾತಾಡಲ್ಲ. ಪರ್ಸ್ನಲ್ ಅಂತ ಏನಿಲ್ಲ ಅಕ್ಕ, ನಿಮ್ಮ ಹತ್ರ ಇದ್ದಿದ್ದೇ ಹೇಳ್ತೀನಿ ನಾನು. ಅಲ್ಲ, ಈಕಿ ನಮ್ಮ ತಂಗಿಗೆ ಅಂಗಡಿಗೆ ಕಾಲಿಡಬೇಡ, ಇನ್ನೊಂದ್ಸಲ ಬರಬೇಡ ಅಂತೇಳೆಲ್ಲ ಅವಮಾನ ಮಾಡಾಳಂತೆ. ಅದ್ರಾಗೂ ಆ ಲಕ್ಷ್ಮಿ, ಅದೇ ನಿಮ್ಮ ಫ್ರೆಂಡ್ ತಂಗಿ, ಅವ್ರನ್ನ ಕರೆಸಿ ಅವ್ರಿದ್ರಿಗೆ ಅವಮಾನ ಮಾಡಾರಂತ ಅವರು ಏನೇನೋ ಅಂದ್ರಂತೆ. ಹಂಗೆಲ್ಲ ಮಾತಾಡೋ ಕೆಲಸ ಏನೈತಿ? ಆಕಿ ಎಷ್ಟು ಮನ್ಯಾಗ ಅಳ್ತಾ ಇದ್ದಾಳ. ಒಂದೊಂದು ವರ್ಡ್ ಕೂಡ ಬಿಡಿಸಿ ಹೇಳಿದಾಗ ನಮ್ಮ ತಾಯಿಗೆ ಎಷ್ಟು ಬೇಜಾರಾಯ್ತು. ಅದಕ್ಕೆ ಆ ಥರ ಯಾಕಂದಿ ಅಂತ ಕೇಳ್ತಾ ಇದ್ದೆ. ನೀವು ಮತ್ತೆ ನಿಮ್ಮದೇ ಮಾತಾಡ್ತಾ ಇದ್ದೀರಲ್ಲ, ನಾನು ಹೇಳೋದು ಯಾಕೆ ನಿಮ್ಮ ತಲೆಗೆ ಹೋಗ್ತಾ ಇಲ್ಲ? ಅಲ್ರಿ, ನಾ ಅದನ್ನೇ ಹೇಳ್ತಾ ಇದೀನಿ, ಕೇಳ್ರಿ ಇಲ್ಲೊಂಚೂರು. ಇಲ್ಲಿ ಫಸ್ಟ್ ತಪ್ಪಿರೋದು ಯಾರ್ದು? ನಿಮ್ಮ ತಂಗಿದು. ಅವ್ರು ನಡ್ಕೊಂಡಿದ್ದಕ್ಕೆ. ಅದು ಅಲ್ಲದೆ ಮತ್ತೆ ಗಿರಾಕಿನ ಇಲ್ಲಿ ಬೇಡ, ಇಲ್ಲಿ ತಗೋಬೇಡ್ರಿ, ಅಲ್ಲೊಂದು ಅಂಗಡಿ ಐತಿ ಅಲ್ಲಿ ಹೋಗಿ ತಗೊಳ್ರಿ, ಚಲೋ ಇರ್ತಾವು ಅಂತೇಳಿ ಗಿರಾಕಿನ ಬೇರೆ ಕಡೆ ಕಳಿಸೋದು ನಮ್ಮ ವ್ಯಾಪಾರ ಹೊಡೆದು ಬಿದ್ದಂಗೆ ಆಗಂಗಿಲ್ಲ. ನಮ್ದು ಅಲ್ಲಿ ವ್ಯಾಪಾರ ಹೋಗಂಗಿಲ್ಲ. ಹೇಳ್ರಿ, ನಮ್ಮ ಅಂಗಡಿ ಡಿಗ್ರೇಡ್ ಆಗಲ್ಲ. ಇದನ್ನ ನಿಮ್ಮ ತಂಗಿ ಮಾಡ್ತಾ ಇದ್ಲು, ಅದಕ್ಕೆ ಹಿಂಗೆ ಯಾಕೆ ಮಾಡ್ತಾ ಇದಿ ಅಂತೇಳಿ ಕೇಳಿದ್ದೆ. ಅದು ಗೊತ್ತಾದ್ಮೇಲೆ ಈ ಥರ ನಡ್ಕೊಳ್ಳೋದಾಗ ನಮ್ಮ ಅಂಗಡಿಗೆ ಇನ್ನೊಂದ್ಸಲ ಬರಕ್ಕೆ ಹೋಗ್ಬೇಡ, ಕಾಲಿಡಕ್ಕೆ ಹೋಗ್ಬೇಡ ಅಂದೆ. ತಪ್ಪೇನೈತಿ? ಅಕ್ಕಿ ಮಾಡಿದ ಸರಿ ನಂಗಾರ? ಅಕ್ಕಿ ಮಾಡಿದ ಸರಿನಾ ಹೇಳ್ರಿ ನನಗೆ ಫಸ್ಟ್. ನೀವು ಇದನ್ನೆಲ್ಲ ಮುಚ್ಚಿಟ್ಟು ಏನಾರ ಬೇರೆ ನಿಮ್ಮ ಹತ್ರ ಹೇಳಿರ್ಬೇಕು. ಇಲ್ಲ, ಇದನ್ನೇ ಹೇಳಿದ್ಲು, ಸೇಮ್ ಟು ಸೇಮ್ ಇದನ್ನೇ ಹೇಳಿದ್ಲು. ಗೊತ್ತಾ? ಆಕಿ ಏನಂದ್ಲು, ಹೌದು ನಂಗೆ ಗಿರಾಕಿ ಬಂದಿತ್ತು, ನಾನು ಈ ಥರ ಬಿಹೇವ್ ಮಾಡಿದೆ, ಆತು ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಇದಕ್ಕೆ ಚಲೋ ಯಾವ್ದಾರ ಕ್ಲಾತಿಂಗ್ ಅದಾವ ಡ್ರೆಸ್ ಅಂತಂದ್ರೆ, ಇಲ್ಲ ರೀ ನೆಕ್ಸ್ಟ್ ಟೈಮ್ ತರಿಸಿಡ್ತೇವೆ, ಈಗ ಸದ್ಯಕ್ಕೆ ಬೇಕು ಅಂತಂದ್ರೆ ನಿಮ್ಗೆ ಅಲ್ಲೊಂದು ಅಂಗಡಿ ಐತಿ ಅಂತ ನಾನು ಹೇಳಿದೆ ಅಂತ ಅಂದ್ಲಕ್ಕಿ. ಆ ಅಂಗಡಿ ಬೇರೆ ತೋರ್ಸೇನಿ ಅಂತಲೂ ಹೇಳಾಳ ನನಗೆ. ಡೀಟೇಲ್ಡಾಗಿ ಅಲ್ಲಿ ಏನು ನಡೀತು ಅಂತ ಹೇಳಾಳ. ನಾನು ಹೇಳೋದು ಅಶ್ವಿನಿ, ನಿನಗೆ ನಿನ್ನ ಥರ ಅವಳಿಗೆ ಅಲ್ಲಿ ಕೆಲಸ ಮಾಡಿ ಗೊತ್ತಿಲ್ಲ. ಅವಳು ಫಸ್ಟ್ ಟೈಮ್ ಇವತ್ತು ಬಂದಿದ್ದು. ನೀನು ಈ ರೀತಿ ನಡ್ಕೋಬೇಡ, ಹಿಂಗಲ್ಲ ಹಿಂಗೆ ಅಂತ ನೀ ಹೇಳ್ಕೊಟ್ಟಿದ್ರೆ ಆಗೋಗಿರ್ತಿತ್ತು. ಅದನ್ನ ಬಿಟ್ಟು ಅಶ್ವಿನಿ, ನೀನು ಈ ರೀತಿ ಬೈಯೋದ್ರಾಗ ಅವಶ್ಯಕತೆ ಇರಲಿಲ್ಲ. ಅದ್ರಾಗೂ ಅವ್ರ ಲಕ್ಷ್ಮಿಯವ್ರ ಮುಂದೆ ಲಕ್ಷ್ಮಿಯವರು ನೀನು ಸೇರ್ಕೊಂಡು ಬೈಯೋ ಅಂಥದ್ದು ಏನು ನೆಸೆಸಿಟಿ ಇರಲಿಲ್ಲ. ನೀನು ಸ್ವಲ್ಪ ತಿಳಿಸಿ ಹೇಳ್ಬೋದಿತ್ತು, ಹಂಗಲ್ಲ ಕೆಲಸ ಹಿಂಗೆ ಅಂತೇಳಿ. ಕಲ್ಸಿದ್ರೆ ಕಲ್ಕೊಂತಿದ್ಲ ಇಲ್ಲಕ್ಕಿ. ಆಕಿ ಹಾಳು ಮಾಡಕ್ಕೆ ಬಂದಾಳ ಅಂತ ನೀ ಹೆಂಗೆ ಅನ್ಕೊಂತಿ? ಆಕೆ ಎಷ್ಟು ಖುಷಿ ಪಟ್ಲ. ಆಗ್ಲಿ ಬಿಡು ಅಣ್ಣ, ಹೋಗ್ಕೆ ನಂಗಾರ ಇನ್ಮೇಲೆ ಅವ್ರ ಅಂಗಡಿಗೆ ನಾನು ಹೆಲ್ಪರ್ ಆಗಿ ಅವ್ರಿಗೊಂದು ಹೆಲ್ಪ್ ಆಕೈತಿ, ನನಗೂ ಕೆಲಸ ಕಲ್ತಂಗಕೈತಿ ಅಂತ ಅಂದೇ ಬಂದಾಳ ಅಲ್ಲಿಗ. ಗೊತ್ತನ ಅಕ್ಕ? ಇದು ಏನಾಗ್ತೈತಿಲ್ಲ ಅಂತ ನಂಗೆ ನಿಜ ಗೊತ್ತಾಗ್ತಿಲ್ಲಕ್ಕ. ನಾನು ಅಂದಿದ್ದೆ ಇವ್ರಿಗೆ ಕೆಟ್ಟದಾಗ ಕಾಣ್ತೈತಿ, ಅವ್ರ ತಂಗಿ ಮಾಡಿದ್ದೀವ್ರಿಗೆ ಕೆಟ್ಟದಾಗ ಕಾಣಿಸ್ತಾನೆ
ಅಶ್ವಿನಿ ಅಶ್ವಿನಿ ಸ್ವಲ್ಪ ಸಮಾಧಾನ ಮಾಡ್ಕೋ ಈಗ. ಸಮಾಧಾನ ಮಾಡ್ಕೊರಿ, ಇಬ್ರು ಸಿಟ್ನಾಗದಿರಿ. ಒಂಚೂರು ಸಮಾಧಾನವಾಗಿ ಮಾತಾಡ್ರಿ. ಪ್ರೀತಮ್, ಅದು ಏನಾಗೈತಿ ಅಂದರೆ ಅಶ್ವಿನಿನು ಭಾಳ ಇಷ್ಟಪಟ್ಟು ಬೋಟಿಗೆ ಶುರು ಮಾಡಿರೋದು. ನಿಂಗೆ ಗೊತ್ತೋ ಇಲ್ಲಿ ಗೊತ್ತಿಲ್ಲ ಆದರೆ ಅದನ್ನ ಇಷ್ಟಪಟ್ಟು ಶುರು ಮಾಡ್ಯಾಳ. ಸೊ ಅವಳ ಅಂಗಡಿ ಬಗ್ಗೆ ನೆಗೆಟಿವ್ ಹೇಳಿ ಇನ್ನೊಂದು ಅಂಗಡಿ ತೋರಿಸಿದಾಗ ಆಕೆಗೆ ಒಂಚೂರು ಬೇಜಾರಾಗೈತೆ. ಆಮೇಲೆ ಬಂದ ಕಸ್ಟಮರ್ಸ್ ಹತ್ರ ನಾವು ಎಷ್ಟು ಸಾಫ್ಟಾಗಿ ನಡ್ಕೊತೀವೋ ಅಷ್ಟು ಕಸ್ಟಮರ್ಸ್ ಅಂಗಡಿ ಅಟ್ರಾಕ್ಟ್ ಆಗ್ತಾರೆ. ಅದನ್ನ ಬಿಟ್ಟು ನಾವು ಅವ್ರ ಹತ್ರ ಸ್ವಲ್ಪ ಕೊಬ್ಬಿಂದ ಮಾತಾಡೋದು, ಸೊಕ್ಕಿಂದ ನಡ್ಕೊಳ್ಳೋದು ಹೀಗೆಲ್ಲ ಮಾಡಿದಾಗ ಅವ್ರಿಗೆ ಇನ್ನೂ ಸ್ವಲ್ಪ ಜಾಸ್ತಿ ಟ್ರಿಗರ್ ಹಾಕಾರ. ಅವ್ರಿಗೆ ಬೇಜಾರಾಕೈತಿ. ಇದೇನು ಈಗ ದುಡ್ಡು ಕೊಟ್ಟರೆ ಎಲ್ಲಿ ಬೇಕಾದ್ರೂ ಸಿಗ್ತಾವೆ, ಈ ಅಂಗಡಿಗೆ ಯಾಕೆ ಬರ್ಬೇಕು, ಇನ್ನೊಂದ್ಸಲ ಈ ಅಂಗಡಿಗೆ ಬರಬಾರ್ದು ಅಂತ ಕಸ್ಟಮರ್ಸಿಗೆ ಅನ್ಸಕ್ಕೆ ಶುರು ಆಕೈತಿ. ಅವ್ರೇನು ಮಾಡ್ತಾರೆ, ಮತ್ತೊಂದೆರಡು ಅಂಗಡಿಗೆ ಹೇಳಕ್ಕೆ ಶುರು ಮಾಡ್ತಾರೆ. ಅವಾಗ ಏನಾಕೈತಿ, ಒಂದು ಅಂಗಡಿ ಒಬ್ಬರ ಬಾಯಿಂದ ಒಬ್ರಿಗೆ ಹೋಗಿ ಅಲ್ಲಿಗೆ ಅಂಗಡಿ ರೆಪ್ಯುಟೇಷನ್ ಹಾಳಾಗ್ತೈತಿ. ಸೊ ಆ ಕಾರಣಕ್ಕೋಸ್ಕರ ಅವಳಿಗೆ ಅಶ್ವಿನಿಗೆ ಆ್ಯಸ್ ಇಟ್ ಈಸ್ ಸಿಟ್ಟು ಬಂದಿರ್ಬೋದು. ಅವಳು ಅನ್ಬೇಕು ಅಂತ ಇಂಟೆನ್ಷನಲಿ ಅಲ್ಲದೆ ಇದ್ರು ಸಿಟ್ಟು ಬಂದು ಇನ್ನೊಂದ್ಸಲ ಅಂಗಡಿ ಒಳಗೆ ಕೆಲಸ ಮಾಡಬೇಡ ಅನ್ನಕ್ಕೆ ಹೋಗಿ ಏನಾರ ಅಂದಿರ್ಬೋದು. ಪ್ರೀತಮ್, ನೀನು ಸ್ವಲ್ಪ ಸಮಾಧಾನ ಮಾಡ್ಕೊ. ಹೌದು ಅನ್ನೋಕ್ಕ ಇಟ್ಸ್ ಓಕೆ, ನಾನು ಒಪ್ಕೊಂತೀನಿ, ಅದೆಲ್ಲ ಸರಿ. ಬಟ್ ಹೇಳೋ ರೀತಿ ಐತಲ್ಲ ಅದಕ್ಕೆ. ಅವಳು ಹೇಳ್ತಾ ಇದ್ದಾಳ, ನನಗೆ ಫಸ್ಟ್ ಟೈಮ್ ಅಣ್ಣ ಹೋಗಿರೋದು ಕೆಲಸಕ್ಕೆ, ನಾನೇನು ಮಾಡಿ ಗೊತ್ತಿಲ್ಲ ನನಗೆ, ನಾನು ಫಸ್ಟ್ ಟೈಮ್ ಕಲಿತಾ ಇರೋದು, ಹಂಗಲ್ಲ ಹಿಂಗಂತ ಹೇಳಿದ್ರೆ ನಾನು ಕಲಿತಿದ್ದೆ, ಹಿಂಗೆಲ್ಲ ನಡ್ಕೊಳ್ಳೋ ಕೆಲಸ ಏನಿತ್ತು, ಅವ್ರನ್ನೇ ಕರೆಸಿ ನಂಗೆ ಅವಮಾನ ಮಾಡೋದೇನಿತ್ತು ಅಂತೆಲ್ಲ ಮಾತಾಡ್ತಾ ಇದ್ದಾಳ ಅವಳು. ಅದನ್ನು ಅನ್ನೋಕೆ ನಾವು ಅದನ್ನು ಯೋಚನೆ ಮಾಡ್ಬೇಕು. ಬರೀ ನಾನು ಅಶ್ವಿನಿನ ಇಷ್ಟಪಟ್ಟೇನಿ, ಮದುವೆ ಮಾಡ್ಕೊತೀನಿ ಅಂದ ಕಾರಣಕ್ಕೋಸ್ಕರ ನಾನು ಎಲ್ಲ ಅಶ್ವಿನಿ ಪರವಾಗಿ ಮಾತಾಡೋಕ್ಕಾಗಲ್ಲ ಅನ್ನೋಕ್ಕ. ನಾನು ಒಬ್ಬ ಅಣ್ಣಾಗಿ ವಿಚಾರ ಮಾಡ್ಬೇಕಾಕತ್ತಿ. ನಮ್ಮ ತಂಗಿಗಲ್ಲ ಒಂದು ಕಡೆ ಅವಮಾನ ಆದಂಗೆ ಆಯ್ತು ಅವಳಿಗೆ. ಅವಳು ಬೇಜಾರಾಗಿ ಬಂದು ಅಳ್ತಾ ಇದ್ದಾಳ. ಅಲ್ಲ ನಮ್ಮ ತಾಯಿಗೆ ಎಷ್ಟು ಬೇಜಾರಾಯ್ತು ಗೊತ್ತಾ. ಅವ್ರು ಅದೇ ಅಂದರು, ಆತಪ್ಪ ಅವಳು ಕೆಲಸ ಮಾಡಿಲ್ಲ, ಸರಿ ಓಕೆ ಒಪ್ಕೊಳ್ಳೋಣ, ಆದರೆ ಈ ಒಂದು ವರ್ಡ್ ನಿಮ್ಮ ಅಶ್ವಿನಿ ಅನ್ಬಾರ್ದಾಗಿತ್ತು. ಏನು ಹೊರಗಿನವ್ರ, ಒಂದೇ ಮನೆಯವ್ರು ನಾವು, ಈ ಒಂದು ಅದು ಅಂಗಡಿಗೆ ನಾಳೆ ಅಧಿಕಾರ ಬರ್ಬೇಕಾಗ್ತತಿ. ಆವಾಗ ಇದು ಎಲ್ಲ ಒಂಥರ ಹಿಂಗೆ ಅಂದಿದ್ರು ನಮ್ಮ ಮತ್ಗೆಮ್ಮ ಅಂತ ಅವಳಿಗೆ ಬೇಜಾರಾಗಂಗಿಲ್ಲ ಅಂತೆಲ್ಲ ಮಾತಾಡಿದಾಗ ನನಗೆ ಯಾರಿಗೆ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅನ್ನೋಕ. ಅರ್ಥ ಮಾಡ್ಕೊಳ್ರಿ. ಇವಳು ಇವಾಗ ಈ ಥರ ನನ್ನ ತವ್ರ ಮನೆಯೊಳಗೆ ಅಂದರೆ ನಮ್ಮ ಮನೆಯೊಳಗೆ ಇವಳು ಈ ಥರ ಕೆಟ್ಟ ಹೆಸರು ತೊಗೊಂಡ್ರೆ ನಾಳೆ ಮದುವೆ ಆದಮೇಲೆ ಹೆಂಗೆ ಜೀವನ, ನಾನು ಅದನ್ನು ವಿಚಾರ ಮಾಡ್ತಾ ಇದ್ದೀನಿ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಈ ಒಂದು ಮಾತು ಕೇಳಿ. ನಿಜ ಯಾಕೆ ಅಶ್ವಿನಿ ಹಿಂಗೆ ಅಂದ್ಲು ಅಂತ ಒಂಥರ ಅವ್ರಿಗೆ ಹೆಂಗೆ ಅನಿಸ್ಬಿಡ್ತು ಅಂದ್ರೆ, ಅಲ್ಲಪ್ಪ ನಾವು ಇರೋವಾಗಲೇ ಹಿಂಗೆ, ನಾಳೆ ನಾನು ನಿಮ್ಮಪ್ಪ ಇಲ್ಲದ ಕಾಲಕ್ಕೆ ಇವರಿಬ್ಬರು ಹೊಂದ್ಕೊಂಡಿರ್ತಾರ, ನನ್ನ ಮಗಳಿಗೆ ತವ್ರ ಮನೆ ಇರ್ತೈತಾ ಅನ್ನೋದೇ ಅವ್ರಿಗೆ ಒಂಥರ ಬೇಜಾರಾಗ್ಬಿಡ್ತು ಗೊತ್ತಾ. ಇಷ್ಟು ದಿನ ನಮ್ಮಿಬ್ಬರ ನಡುವೆ ದ್ವೇಷ ಎಷ್ಟಿತ್ತೋ ಗೊತ್ತಿಲ್ಲ ಅಕ್ಕ ಅಕ್ಕ, ಈಗ ಒಂಥರ ಜಾಸ್ತಿನೇ ಆದಂಗೆ ಆಗ್ತಾ ಇತ್ತದ. ಕರೆನ ಫಸ್ಟ್ ತಪ್ಪು ಮಾಡಿದ್ದೆ ಇವ್ರ ತಂಗಿ. ಒಂದು ಸಾರಿ ಕೇಳಲಿಲ್ಲ, ಏನೂ ಇಲ್ಲ. ನಾನು ಹೋಗ್ಲಿ ಬಿಡು, ಆಕಿ ಸಾರಿ ನನಗೆ ಅದಕ್ಕೆ ಬೇಕಾಗೈತೆ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಈಗ ಅಂಗಡಿಗೆ ಬಂದು ಈ ಥರ ನಡ್ಕೊಂಡಿದ್ದು ಇವ್ರ ತಂಗಿ. ನಾನು ಅಂದಿದ್ದು ಒಂದು ಮಾತು ಇವ್ರಿಗೆ ಟ್ರಿಗರ್ ಆಗ್ತೈತೆ. ಅವ್ರ ತಂಗಿ ಮಾಡಿದ್ದು ಇವ್ರಿಗೆ ತಪ್ಪು ಅಂತ ಅನಿಸ್ತಾ ಇಲ್ಲ. ಇದಕ್ಕೇನು ಹೇಳೋದು ನಾನು? ಅಲ್ಲ, ಅವ್ರ ತಂಗಿ ನನ್ನ ಅಂಗಡಿ ಬಿಸ್ನೆಸ್ ಹಾಳು ಮಾಡಕ್ಕೆ ನೋಡಿದ್ಲು, ಬೇಕು ಅಂತಾನೆ ಹಾಳು ಮಾಡಕ್ಕೆ ನೋಡಿದ್ದು, ಬೇಕು ಅಂತಾನೆ. ಅಶ್ವಿನಿ ಈ ಥರ ಅನ್ಬೇಡ, ಬೇಕು ಅಂತಾನೆ ಯಾಕೆ ಮಾಡ್ತಾರೆ ಅಶ್ವಿನಿ? ನಿಮ್ಮ ತಂಗಿಗೆ ನನ್ನ ಮ್ಯಾಗಿರೋ ಸಿಟ್ಟಿಗೆ ಬೇಕು ಅಂತಾನೆ ಮಾಡಿದ್ದು. ಹಾಂ, ನಾ ಇನ್ನೂ 10 ಸಲ ಬೇಕಾದರೂ ಹೇಳ್ತೀನಿ, ನಿಮ್ಮ ತಂಗಿಗೆ ಬೇಕಂತ ಕಸ್ಟಮರ್ ಜೊತೆ ಕೆಡದಾಗ ನಡ್ಕೊಂಡು ಇಲ್ಲಿಂದ ವ್ಯಾಪಾರ ಹಾಳು ಮಾಡ್ಬೇಕನ್ನೋ ಕಾರಣಕ್ಕೋಸ್ಕರನೇ ಬಂದು ಸೇರ್ಕೊಂಡಿದ್ದು. ಅದಕ್ಕೆ ನಾನು ಆ ಮಾತು ಅಂದಿದ್ದು. ಬೇಕಾದ್ರೆ ಅಂಗಡಿ ಒಳಗೆ ಬರ್ರಿ, ವಾಯ್ಸ್ ಆಗಿರ್ಬೋದು ಮೋಸ್ಟ್ಲಿ, ಆಪ್ಷನ್ ಏನಿಟ್ಟೆ ನೋಡಿಲ್ಲ. ಸರಿ, ಬೇಕಾದ್ರೆ ಅಂಗಡಿಗೆ ಬರ್ರಿ, ಏನಾಯ್ತು ಅಲ್ಲಿ ಅನ್ನೋದನ್ನು ನೋಡ್ರಿ, ಆಮೇಲೆ ಮಾತಾಡ್ರಿ. CC ಕ್ಯಾಮ್ರಾ ಐತಿ, ಏನು ಇಲ್ದಂಗೇನಿಲ್ಲ. ನಾನು ರೆಕಾರ್ಡ್ ಮಾಡ್ಕೊಂಡಿಲ್ಲ, ವಿಡಿಯೋ ಮಾಡಿಲ್ಲ, ಫೋನ್ನಾಗ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಬಟ್ CC ಕ್ಯಾಮ್ರಾ ಐತಿ, ಅದ್ರೊಳಗೆ ಬಂದು ನೋಡ್ರಿ ಏನಾಯ್ತು ಅಂತೇಳಿ. ಕೊಡಕ್ಕೆ ಏನೈತಿ? ಈಗ ನೀ ಹೇಳಿದೆಲ್ಲ ಇದು ಆ್ಯಸ್ ಇಟ್ ಈಸ್ ಸೇಮ್ ನಮ್ಮ ತಂಗಿ ಹೇಳಾಳ ನನಗೆ. ಹೌದಣ್ಣ ನಾನು ಹಿಂಗೆ ಮಾಡಿದೆ ಅಷ್ಟಕ್ಕೆ ಅತ್ತಿಗೆ ಹಿಂಗೆ ಅಂದರು ಅಂತೇಳಿ. ಬಟ್ ನೀನು ತಿಳಿಸಿ ಹೇಳ್ಬೋದಾಗಿತ್ತಲ್ಲ ಅಶ್ವಿನಿ, ಹಂಗಲ್ಲ, ನೀನು ಕೆಲಸ ಈ ರೀತಿ ಮಾಡಬಾರ್ದು, ಸರಿ ಇಲ್ಲ, ಅದನ್ನು ಕಲ್ತ್ಕೋ, ಅಥವಾ ಇನ್ಮೇಲೆ ಅಂಗಡಿಗೆ ಬೇಡವಾ, ನಾ ಬೇರೆ ಯಾರನ್ನಾರ ತೊಗೊಳ್ತೇನೆ, ಇಲ್ಲಿ ಕೆಲ್ಸಕ್ಕೆ ಬೇಡ ತಗೋ ಅಂತ ಸಮಾಧಾನವಾಗಿ ಹೇಳ್ಬೋದಾಗಿತ್ತಲ್ಲ ಅಶ್ವಿನಿ. ಕಾಲೇ ಇಡಬೇಡ ಅಂದ್ರೆ ಏನರ್ಥ ಅಶ್ವಿನಿ? ತಪ್ಪಾತ, ನಂದೇ ತಪ್ಪಾತ ಆತ. ನಿಮ್ಮ ತಂಗಿಗೆ ದೇವಲೋಕದಿಂದ ಇಳಿದು ಬಂದ್ರೆ ಅಪ್ಸರೆ, ಪುಣ್ಯಾತ್ಗಿತ್ತಿ, ಬಂಗಾರದಂತ ತಂಗಿ, ದೇವರು ಕೊಟ್ಟ ತಂಗಿ, ಅಯ್ಯೋ ಒಡ ಹುಟ್ಟಿದ ತಂಗಿ. ಆ ತಂಗಿಗೆ ನಾ ಈ ಮಾತನ್ಬಾರ್ದಾಗಿತ್ತು. ಇನ್ನೊಂದ್ಸಲ ಕಾಲಿಡಬೇಡ ಅಂತ ಅಂದಿದ್ದು ದೊಡ್ಡ ಮಹದ ಅಪರಾಧ ಆಗ್ಬಿಟ್ಟೈತಿ. ಇದೊಂದ್ಸಲ ನಮ್ಮನ್ನ ಮನ್ನಿಸ್ಬಿಡ್ರಿ, ನರ್ಕಕ್ಕೆ ಕಳಿಸಿ ಎಣ್ಣೆ ಬಾಣ್ಲ ಕರಿಬೇಡ್ರಿ. ಏನ ಇದು ಒಂದ್ಸಲ ಮನ್ನಿಸ್ಬಿಡ್ರಿ, ಇನ್ನೊಂದ್ಸಲ ನಿಮ್ಮ ತಂಗಿಗೆ ನಾನು ಏನು ಅನ್ನಕ್ ಹೋಗಲ್ಲ ಆತ. ಇನ್ನೇನಾರ ಹೇಳ ಅಥವಾ ಈ ರೀತಿ ನೀವು ತಪ್ಪು ಸರಿ ವಿಚಾರ ಮಾಡದೆ ಮಾತಾಡ್ತಾ ಇದ್ದೀರಿ ಪ್ರೀತಮ್. ಹೋಗ್ಲಿ ಬಿಡ, ಇದೊಂದ್ಸಲ ಆಗೋದಾಗೈತಿ. ಫಸ್ಟ್ ಆಫ್ ಆಲ್ ನಂದು ತಪ್ಪೈತಿ. ನೀನು ಬೇರೆ ಯಾರನ್ನೂ ಕೆಲಸಕ್ಕೆ ಇಟ್ಕೊಳ್ತಾ ಇದ್ದಿ, ನಾನು ಬೇಡ ಅಂಥೇಳಿ
ನಮ್ಮ ತಂಗಿನ ಜಾಗ ಕಳಿಸಿದ್ದು ನಂದು ತಪ್ಪು. ಇಟ್ಸ್ ಮೈ ಪಾರ್ಟ್. ಓಕೆ, ಸಾರಿ. ನೀ ಬೇರೆ ಯಾರನ್ನಾರು ಕೆಲ್ಸಕ್ಕೆ ತಗೋ. ಇನ್ಮೇಲೆ ನಮ್ಮ ತಂಗಿ ಅಲ್ಲಿ ಬೇಡ. ನಾನು ಮನೆಗೆ ಹೋಗಿ ಹೇಳಿ, ಅವಳು ಇಂಟೆನ್ಷನ್ಲಿ ಅಂದಿಲ್ಲ, ಏನೋ ಮಾತಿಗೆ ಬಂದೈತಿ ಅಂತ ಹೇಳಿ ನಾನು ಅದನ್ನು ಅವ್ರಿಗೆ ಇದು ಮಾಡ್ತೀನಿ. ಬಟ್ ಅವಳಿಗೂ ಹೇಳ್ತೀನಿ, ನೀನು ಕಸ್ಟಮರ್ಸ್ ಹತ್ರ ಚಲೋ ನಡ್ಕೊಳ್ಳಿಲ್ಲ, ಅದಕ್ಕೆ ಅವಳು ಅಂದಾಳ. ಆಮೇಲೆ ಅನುವಕ್ಕ ನೀವು ಹೇಳಿದ್ರಲ್ಲ, ಅದು ನನ್ನ ತಲೆ ಒಳಗೆ ಹೋತು. ಅವಳಿಗೆ ಅವಳು ಬೊಟಿಕ್ ಮೇಲೆ ಅಪಾರವಾದ ಪ್ರೀತಿ ಐತಿ, ಅವಳು ಕೆಲಸನ ಅವಳು ಪ್ರೀತಿಸ್ತಾಳೆ. ಸೊ ಆ ಕಾರಣಕ್ಕೆ ನಮ್ಮ ತಂಗಿಗೆ ಅಷ್ಟು ರೂಡಾಗಿ ಬಿಹೇವ್ ಮಾಡಿರ್ಬೋದು. ನಾನು ಅದನ್ನಿಲ್ಲ ಅಂತ ಹೇಳಲ್ಲ, ನಾನು ಒಪ್ಕೊತೀನಿ. ನನಗೆ ಈ ವಿಚಾರವಾಗಿ ಏನು ಅಶ್ವಿನಿ ಮೇಲೆ ಸಿಟ್ಟಿಲ್ಲ. ಸೊ ಒಂದು ಕ್ಷಣ ನನಗೂ ಬೇಜಾರಾತಲ್ಲ, ಬಂದು ಒದರಾಡ್ಬಿಟ್ಟೆ. ಓಕೆ, ಜಸ್ಟ್ ಲೀವ್ ಇಟ್. ಓಕೆ, ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ ಅಶ್ವಿನಿ. ಮುಂದುವರ್ಸೋದು ಬೇಡ, ಏನಂತೆ? ಸಾರಿ ಸಾರಿ. ನೀವು ಸಾರಿ ಅಂದ ತಕ್ಷಣ ನಾನು ಎಲ್ಲದನ್ನು ಬಿಟ್ಬಿಡ್ತೀನಿ ಅನ್ಕೋಬೇಡ್ರಿ. ನನಗೆ ಈಗಲೂ ಬೇಜಾರೈತೆ. ತಪ್ಪಿರೋದು ನಿಮ್ಮ ತಂಗಿದೆ. ಅದನ್ನು ನಾನು 100 ಸಲ ಬೇಕಾದರೂ ಹೇಳ್ತೀನಿ, 100 ಸಲ ಬೇಕಾದರೂ. ತಪ್ಪು ನಿಮ್ಮ ತಂಗಿದೆ. ಬಾರಪ್ಪ ಶಶಾಂಕ್, ಬಾ. ನಮಸ್ತೆ ಸರ್. ಅದು ಸ್ವಲ್ಪ ಸರ್ ಬರಕ್ಕೆ ಹೇಳಿದ್ರು. ಅಂದರೆ ಒಂದು ಟೆಂಡರ್ ಹಿಡ್ಕೊಂಡಿದ್ರು ಅವರು. ಸೊ ಅದರದ್ದು ಫೈಲ್ ತೊಗೊಂಡು ಬಾ ಅಂತ ಹೇಳಿದ್ರು, ತೊಗೊಂಡು ಬಂದಿದ್ದೆ. ಸರ್ ಇದ್ದಾರೆ ಸರ್? ಸ್ನಾನಕ್ಕೆ ಹೋಗ್ಯಾನ, ಬರ್ತಾನೆ ತಡಿಯಪ್ಪ, ಕೂತ್ಕೋ. ಹಲೋ, ಹೇಳು. ಗೊತ್ತಾತ ಸಾವಿತ್ರಿ? ಏನು ಹೇಳೋದ ಪುಣ್ಯಾತ್ಗೀತಿ. ನೀನು ಆ ಲಕ್ಷ್ಮಿ ಏನೋ ಹುಡುಗಿ ನೋಡಕ್ಕೆ ಹೋಗಿದ್ದೆಲ್ಲ? ಹಾಂ, ನೋಡಕ್ಕೆ ಹೋಗಿದ್ವಿ. ಏನಾಯ್ತು? ಇಷ್ಟ ಆಗಲಿಲ್ಲ ಅಂತ ಹೇಳಿದ್ನಲ್ಲ ನಾನು. ಅವ್ರು ಏನಾರ ಮತ್ತೆ ಫೋನ್ ಮಾಡಿದ್ರಾ? ಅಯ್ಯವ್ವ, ಅವೇನು ಫೋನ್ ಮಾಡ್ಯಾವು? ಫೋನ್ ಏನು ಮಾಡಿಲ್ಲ. ಆದ್ರೆ ನೀವು ಒಪ್ಕೋಲಾರ್ದ ಚಲೋ ಆತು ಕರೆನ. ಯವ್ವ ಹುಡುಗಿ ಬರಬ್ಬರಿ ಇಲ್ಲಿ ಬಿಡ ಯವ್ವ, ಗನ ಒಂದು ತರಾನ ಐತೆ ಅಂತದು. ಅವತ್ತು ನಮ್ಮ ಬಿಗ್ರ ಮನೆಗೆ ಹೋದಾಗ ಆ ಕಮಲವ್ವ ಅನ್ನಕ್ಕೆ ಕೇಳಕ್ಕೆ ಹೇಳಕತ್ತಿದ್ಲಲ್ಲ, ಸರಿ ಇಲ್ಲ ಆ ಹುಡುಗಿ ಯಾಕಿನೊಳೆ ನೋಡಕ್ಕೆ ಹೋಗಿರಿ ಹಂಗೆ ಹಿಂಗೆ ಅಂತೇಳಿ. ಚಲೋನೇ ಆತು ನೋಡಕ್ಕೆ ಹೋಗ್ಲಾರ್ದು. ಅಲ್ಲ, ಎಷ್ಟಿರ್ಬೇಕಾಕಿ ಸೊಕ್ಕ ಏನೇನೋ ಅಂದಾಳಂತ ನನ್ನ ಮಗಳಿಗೆ. ಪಾಪ ಅದು ಬೇಜಾರಾಗೈತಿ. ಈಕಿ ನಮ್ಮ ಅಕ್ಕಿಗೂ ತೊಗೋತೀನಿ, ಈಕಿಗೆ ಅಶ್ವಿನಿಗೆ. ನನ್ನ ಮಗಳಿಗೆ ಏನಾರ ಒಂದು ಅನ್ನಕ್ಕೆ ಏನು ಅಧಿಕಾರ ಐತಿ? ಈಕಿಗೆ ಏನೋ ತಪ್ಪು ಮಾಡಿರ್ಬೋದು, ಆದರೂ ಹಂಗೆಲ್ಲ ರೂಢಾಗಿ ಮಾತಾಡೋಂಥ ಅಧಿಕಾರ ಇರ್ಲಿಕ್ಕಿಗೆ. ಎಷ್ಟೇ ಆದ್ರೂ ಮನೆ ನಾದ್ನಲ್ಲನ ಬಿಡೇ ಬಿಟ್ಟು ಮಾತಾಡೋದೇನೈತದ? ಹಂಗೆ ಆಗಿರ್ಬೋದು, ತಪ್ಪು ಈಕಿನಿಂದಾನೇ ಆಗಿರ್ಬೋದು. ಅದಕ್ಕೆ ಹಂಗೆಲ್ಲ ಮಾತಾಡ್ಬೇಕಾ? ಅದಕ್ಕೆ ನೀನು ಒಳ್ಳೇದಾತು. ಆ ಹುಡುಗಿನ ಮಾತ್ರ ನಿನ್ನ ಮನೆ ಸೊಸಿ ಮಾಡ್ಕೊಬೇಡ, ನಾ ಹೇಳ್ತಾ ಇದ್ದೇನೆ ಕೇಳ ನೋಡು. ಅಯ್ಯೋ ದೇವ್ರೆ, ಒಳ್ಳೇದಾತಂಗಾರ. ಯಾಕೋ ನನ್ನ ಮನಸ್ಸಿಗೆ ಬರಲಿಲ್ಲ, ಅದಕ್ಕೆ ಅಂತ ಕಾಣ್ತೈತೆ. ನಾನಂತರ ಆ ಹುಡುಗಿ ನನ್ನ ಮನೆ ಸೊಸಿ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ಮಾಡ್ಕೊಳ್ಳೋದು ಇಲ್ಲ. ನೀನು ಹೇಳಿದ್ದೊಂದು ಲೆಕ್ಕಕ್ಕೆ ಒಳ್ಳೇದಾಯ್ತು. ಇನ್ನೂ ಮದುವೆ ಇಲ್ಲ ಮುಂಜಿಲ್ಲ, ನಿಮ್ಮ ಮೇಲೆ ಹಿಂಗೆ ದಬಾಳಿಕೆ ಮಾಡಿ ಏನೇನೋ ಅಂದಾಳ ಅಂತಿ. ಅಂದಮೇಲೆ ಇನ್ನು ಮದುವೆಯಾಗಿ ಬಂದಮೇಲೆ ಈ ಮನೆಯಾಗಿ ಎಷ್ಟು ಆಟ ಆಡ್ಬೋದು? ಅದು ಅಲ್ಲದೆ ಅವ್ರು ಕಮಲವಾರ ಹೇಳ್ದಂಗೆ ಇವ್ರದ್ದೆಲ್ಲ ಖರ್ಚು ವೆಚ್ಚ ನಾವೇ ಯಾಕೆ ನೋಡ್ಕೋಬೇಕು? ಹೌದಿಲ್ಲ? ಇವು